ಭಕ್ತರ ಮನೆಗೆ ಗವಾರೋ, ಭಕ್ತರ ಮನೆಗೆ ಗವಾರೋ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಸರಿಯಾರೋ ಜಲಧರ ನೀಳನೆ ಬಾರೋ ನಿನ್ನ ಮುಖದೋರೋ ನಿನ್ನ ಸರಿಯಾರೋ ಜಲಧರ ನೀಳನೆ ಬಾರೋ ನಿನ್ನ ಮುಖದೋರೋ ನಿನ್ನ ಸರಿಯಂಡುಧನ್ಯ ನಾದೇ ನಂದತನಯನ ಕಣ್ಣಾರೆ ಕಂಡು ಧನ್ಯ ನಾದೇ ನಂದತನಯನ ಆ ವಿಶ್ವೇಶತೀರ್ಥ ಸ್ವಾಮೀಜಿಯವರು ನನ್ನ ಬಾಲ್ಯದಿಂದ ನನ್ನ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿದಂತಹ ಒಂದು ನನಗವರು ದೇವರು. ನಾನು ಪೇಜಾವರ ಮಠಕ್ಕೆ ಸಂಬಂಧಪಟ್ಟವನ್ನೋದು ನನಗೆ ತುಂಬ ಹೆಮ್ಮೆಯ ವಿಚಾರ ಮತ್ತು ನಾನೇನೋ ಹಿಂದಿನ ಜನ್ಮಗಳಲ್ಲಿ ಮಾಡಿದಂಥ ಪುಣ್ಯ ಅಂತದನ್ನು ನಾನು ಭಾವಿಸ್ಕೊಂಡಿದ್ದೇನೆ. ನಾವು ಶ್ರೀಗಳನ್ನು ಆಮಂತ್ರಿಸಿದ್ದೇವೆ. ಮಣಿಕೃಷ್ಣ ಸ್ವಾಮಿ ಅಕಾಡೆಮಿಯ ದಶಮಾನೋತ್ಸವ ಸಂದರ್ಭದ ಗೌರವಾಧ್ಯಕ್ಷರಾಗಿ ಅವರು ನಮ್ಮ ಜೊತೆ ಇದ್ದರು. ಎಲ್ಲ ರೀತಿಯಿಂದಲೂ ಕಾರ್ಯಕ್ರಮ ಅತ್ಯದ್ಭುತವಾಗಿ ನಡೆಯುವುದಕ್ಕೆ ಅವರು ನಮಗೆ ಸಹಕಾರವನ್ನು ಕೊಟ್ಟಿದ್ದರು. ಶ್ರೀ ಹರಿಕೃಷ್ಣ ಪುನರೂರವರು ಅವರಿಗೆ ಹಣ್ಣು ಗೌರವಾಧ್ಯಕ್ಷರು ದಯವಿಟ್ಟು ಸೀತಾರಾಮ್ ತೋಟಡಿಕಾರು ಬರಬೇಕು. ವಿದ್ವಾನ್ ಅಣ್ಣುದೇವಾಡಿಗ, ಆಮೇಲೆ ರೆಮೋನಾ ಅವರ ತಾಯಿಯವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ಅಂದಿಗೆ ಪಾಡಗವು ಅಂದಿಗೆ ಪಾಡಗವು ಕಾಲಂದಿಗೆ ಗಿಳಿರಜ ಅಂದಿಗೆ ಪಾಡಗವು ಕಾಲಂದಿಗೆ ಕಿರುಗಜ ಧಿಮಿ 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 ಧಿಮಿರಗ. ನಮಗೆ ಅಂಥ ಒಂದು ವೇದಿಕೆಯನ್ನು ಅನಾವರಣ ಇದು ವೇದಿಕೆಯನ್ನು ಸಿದ್ಧಪಡಿಸಿಕೊಟ್ಟವರು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಅಂತ ನಾನು ಭಾಳಷ್ಟು ಅಭಿಮಾನದಿಂದ ಹೇಳ್ತೇನೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ತಿತಂ. ನಿತ್ಯಾನಂದರಾಯರು ತಮ್ಮ ಮನೆಯನ್ನೊಂದು ಕಲಾಕ್ಷೇತ್ರವನ್ನಾಗಿ ಮಾರ್ಪಡಿಸಿದ್ದಾರೆ. ಅದನ್ನಿವತ್ತು ಗುರುಗಳಿಗೆ ಸಮರ್ಪಿಸಿದ್ದಾರೆ. ನಿತ್ಯಾನಂದರಾಯರ ಈ ಸಾಧನೆ, ಈ ತಪಸ್ಸು, ಈ ಒಂದು ತಪೋಭೂಮಿಯಲ್ಲಿ ಅದು ನಿರಂತರವಾಗಿ ಮುನ್ನಡೆಯಲಿ ಅಂತ ನಾವು ಆಶಿಸ್ತಾ ಇದ್ದೇವೆ. ನಿತ್ಯಾನಂದರಾಯರ ಒಟ್ಟು ಕುಟುಂಬ ಇಂತಹ ಕಲೆಗೋಸ್ಕರ ಕಲಾ ಸರಸ್ವತಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಬಿಟ್ಟಿದೆ. ಅವರ ಮಕ್ಕಳು ಎಲ್ಲರೂ ಕೂಡ ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ನಡೆದಂತಹ ಒಂದು ಕಾರ್ಯ ಆನ್ಲೈನ್ನಲ್ಲಿಯೇ ಇಲ್ಲ, ಎಲ್ಲ ಕಾರ್ಯಗಳು ಸ್ಥಗಿತ ಅಂತ ಅಂದ್ಕೊಂಡಿದ್ದರೆ ಆ ಸಮಯದಲ್ಲಿ ಇನ್ನೂ ಅಧಿಕವಾಗಿ ವಿಶೇಷವಾಗಿ
ಕಲಾ ಸೇವೆಯನ್ನು ಮಾಡಿದ್ದಾರೆ. ಇಂತಹ ಸಾಧನೆಗಳು ಅದು ತುಂಬ ನಡೆದಿದ್ದಾವೆ. ಈ ಸಂಗೀತ, ಸಾಹಿತ್ಯ, ನಾಟ್ಯ ಇವೆಲ್ಲ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ, ಬದುಕಿಗೆ ಚೈತನ್ಯ ತುಂಬುವಂತಹದ್ದು. ಸಾಮಾಜಿಕ ಬದುಕು ನಮ್ಮದು ದೇಹ ಅಂತ ಆದರೆ ಈ ಇಂತಹ ಕಲೆ ಏನಿದೆ ಅದು ಒಳಗಿನ ಆತ್ಮ, ಎರಡೂ ಪರಿಪೂರ್ಣವಾಗಿದ್ದಾಗಷ್ಟೇ ಚೈತನ್ಯಪೂರ್ಣವಾದ ಬದುಕು ಅಂತ ಹೇಳ್ತೇವಲ್ಲ, ಆ ಚೈತನ್ಯಪೂರ್ಣವಾದ ಬದುಕು ಅದು ಹೀಗಿದ್ದಾಗ. ಅಂತಹ ಆ ಕ್ಷೇತ್ರದಲ್ಲಿ ಅನೇಕರನ್ನು ಒಗ್ಗೂಡಿಸಿಕೊಂಡು ಇಂತಹ ಒಂದು ಸೇವೆಯನ್ನು ಮಾಡಿದ್ದಾರೆ. ಇದರಲ್ಲಿ ಒಬ್ಬರನ್ನು ಇಬ್ಬರನ್ನಲ್ಲ, ದೊಡ್ಡ ಸಂಘಟಕರು ತಮ್ಮ ಕುಟುಂಬವನ್ನೇ ಇದಕ್ಕೆ ಸಮರ್ಪಿಸಿಬಿಟ್ಟಿದ್ದಾರೆ. ನಾಡಿನ ಅನೇಕ ಹಿರಿಯರು, ನಮ್ಮ ಹರಿಕೃಷ್ಣಪ್ಪನವರು ಇರಬಹುದು, ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು ಇರಬಹುದು, ಧರ್ಮಸ್ಥಳದ ಹೆಗ್ಡೆಯವರು, ಇಂತಹ ಎಲ್ಲರ ಆ ವಿಶ್ವಾಸಕ್ಕೆ ಪಾತ್ರರಾಗಿ ಸಮಾನ ಮನಸ್ಕರನ್ನು ಒಗ್ಗೂಡಿಸಿಕೊಂಡು ಈ ಸೇವೆಯನ್ನು ಮಾಡಿದ್ದಾರೆ. ಈ ಸೇವೆ ಅದು ಆ ಕಲಾ ಸರಸ್ವತಿಗೆ ಸಮರ್ಪಿತವಾಗಲಿ, ಹಾಗೆಯೇ ಅನುಗ್ರಹ ಶ್ರೀರಕ್ಷೆ ಬದುಕಿಗೆ ಇಡೀ ಕುಟುಂಬಕ್ಕೆ ನಿರಂತರ ಇರಲಿ. ಈ ಕ್ಷೇತ್ರದಲ್ಲಿ ನಾನಾ ಬಗೆಯ ಸಾಧನೆಗಳು ಮಾಡಿರ್ತಕ್ಕಂಥ ಒಬ್ಬರಲ್ಲ ಇಬ್ಬರಲ್ಲ. ನಮಗೆ ಎಳವೆಯಲ್ಲಿ ತುಂಬ ಒಂದು ಭಯವೇ ಇತ್ತು. ಏನು ಅಂತಂದರೆ ಈ ರೆಕಾರ್ಡಿಂಗು ಅಥವಾ ಇನ್ನು ಈ ಕ್ಯಾಸೆಟ್ಗಳು, ಈ ಪಿಕ್ಚರ್ ಸಾಂಗ್ಸ್ ಇವೆಲ್ಲ ಬರುವಾಗ ಇನ್ನು ಹಾರ್ಮೋನಿಯಂ ಕಲಿಯೋರು ಯಾರು, ಇನ್ನು ಫ್ಲೂಟು ಕಲಿಯೋರು ಯಾರು, ಎಲ್ಲ ಅದರಲ್ಲೇ ಮುಗಿದು ಹೋಗುತ್ತೆ ಅಂತ ಒಂದು ಹಾಗೆ ಒಂದು ಆಲೋಚನೆ ಇತ್ತು. ಆದರೆ ಇದ್ದಕ್ಕಿದ್ದಂತೆ ನಮ್ಮ ಈ ಕರಾವಳಿ ಪ್ರದೇಶದ ಎಲ್ಲ ತಾಲೂಕುಗಳಲ್ಲಿ, ಉಡುಪಿ ಇರಬಹುದು, ಮಂಗಳೂರು ಇರಬಹುದು, ಪುತ್ತೂರು ಇರಬಹುದು, ಬೆಳ್ತಂಗಡಿ ಇರಬಹುದು, ಇಲ್ಲಿ ಎಲ್ಲ ಕಡೆ ಕೂಡ ಏನೊಂದು ದೊಡ್ಡ ಒಂದು ಕಾಲದಲ್ಲಿ ಸಂಗೀತ ಅಂತ ಹೇಳಿದರೆ ಆ ಕಡೆ ಇಲ್ಲೂ ಇದ್ದರು ಹಿಂದೆ, ಆದರೆ ಮೂಲೆ ಮೂಲೆಯಲ್ಲಿ ಇದ್ದರೂ ಸಂಗೀತ ಅಂತ ಹೇಳಿದರೆ ಚೆನ್ನೈ ಕಡೆಗೆ ಮುಖ ಮಾಡುವ ಪ್ರಸಂಗ ಅಂತ ಇತ್ತು. ಅಂತಹದ್ದರಲ್ಲಿ ಇವರೆಲ್ಲರೂ ಕೂಡ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಕೂಡ ಮಾಡಿರುವ ಏಕಕಾಲದಲ್ಲಿ ಮಾಡಿರುವ ಸಾಧನೆಯಿಂದಾಗಿ ಅವರು ಕೂಡ ಈಗ ಈ ಕಡೆ ಮುಖ ಮಾಡುವ ಆ ಸ್ಥಿತಿಯಲ್ಲಿ ಆ ಎತ್ತರವನ್ನು ಯಕ್ಷಗಾನ ಇರಬಹುದು, ಭರತನಾಟ್ಯ ಇರಬಹುದು, ಸಂಗೀತ ಇರಬಹುದು, ಎಲ್ಲದರಲ್ಲಿ ಕೂಡ ನಮ್ಮ ಇವತ್ತಿನ ಮಕ್ಕಳು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಇದನ್ನು ಕಂಡು ತುಂಬ ಸಂತಸವಾಗಿದೆ. ಅದು ಸುಮ್ಮನೆ ಆಗಿಲ್ಲ, ಇಂತಹ ಎಲ್ಲ ತಪಸ್ವಿಗಳು ತಪಸ್ಸನ್ನು ಮಾಡಿದ್ದರಿಂದ ಇದು ಸಾಧ್ಯವಾಗಿದೆ. ಅಂತಹ ಎಲ್ಲರಿಗೂ ಕೂಡ ಕೃಷ್ಣ ಅನುಗ್ರಹ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳಿತಾಗಲಿ. ಈ ಕ್ಷೇತ್ರದಲ್ಲಿ ಇಂತಹ ಏನು ಪ್ರತಿಭೆಗಳು ನಿರಂತರವಾಗಿ ಮುಂದುವರಿಯುವಂತೆ ದೇವರನ್ನು ಗ್ರಹಿಸಲಿ ಅಂತ ಪ್ರಾರ್ಥಿಸ್ತೇವೆ. ಸಂಗೀತ, ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ನಡುವೆ ಸಾಹಿತ್ಯದ ಒಳ ಅರಿವು ನಮ್ಮದಾಗಿರಿಸಿಕೊಂಡಾಗ ನಮ್ಮ ಬದುಕು ಸುಂದರವಾಗ್ತದೆ. ನಾಗರಿಕ ಸಮಾಜವು ಇಂಥ ವ್ಯವಸ್ಥೆಗಳಿಗೆ ಬೆಂಬಲವನ್ನು ಪ್ರಪಂಚಕ್ಕೆ ಒಳ್ಳೆಯ ಸಂದೇಶಗಳೇ ಮುಟ್ಟಲಿ. ವೇದಿಕೆಯಲ್ಲಿ ಗಣ್ಯರ ಆತ್ಮೀಯ ಬಂಧುಗಳೇ, ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಮಣಿಕೃಷ್ಣ ಕಾಮಿಡಿಯಿಂದ ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ. ನಿತ್ಯಾನಂದ ರಾಯರು ಭಾಳ ಸಾಹಸಗಾಮಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಧಾರ್ಮಿಕ ಭಾವನೆಯನ್ನು ಮಕ್ಕಳಿಗೆ ಮೂಡಿಸುವ ರೀತಿಯಲ್ಲಿ ಸಂಗೀತದ ಅಭಿರುಚಿ ಹುಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಅವರಿಗೆ ಸಹಕಾರವನ್ನು ನೀಡಬೇಕು. ಯಾಕೆಂತೇಳಿದರೆ ಅವ್ರ ಸ್ವಂತಕ್ಕಲ್ಲ, ನಮ್ಮ ಕಲೆಯನ್ನು ಬೆಳೆಸಲಿಕ್ಕೋಸ್ಕರ. ಆದ್ದರಿಂದ ದಯಮಾಡಿ ಹೇಳ್ತೇನೆ, ಭಾಷಣ ಮಾತ್ರ ಹೊತ್ತಿಗೆ ತನ್ನ ಮನ ಧನದ ಸಹಕಾರ ನೀಡಿದರೆ ಅವರು ಇನ್ನಷ್ಟು ಉತ್ತಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಲ್ಲ ನೀವು ಮಾಡ್ತೀರ ನಂಬಿಕೆಯಿಂದ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ. ಕೃಷ್ಣ